ಅಂಜದಿರು ಅಳುಕದಿರು ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು ಏನೋ ಎಂತೋ ಎಂದು ಚಿಂತಿಸದಿರು ಏನೋ ಎಂತೋ ಎಂದು ಚಿಂತಿಸದಿರು ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು ಏನೋ ಎಂತೋ ಎಂದು ಚಿಂತಿಸದಿರು ಏನೋ ಎಂತೋ ಎಂದು ಚಿಂತಿಸದಿರು ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು ಏನೋ ಎಂತೋ ಎಂದು ಚಿಂತಿಸದಿರು ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು ಏನೋ ಎಂತೋ ಎಂದು ಚಿಂತಿಸದಿರು ನಿನ್ನ ನಾನೆನುವನು ಬೇಡೆ ನಿನ್ನ ನಾನೆನುವನು ಬೇಡೆ ಕೂಡಲ ಸಂಗಮ ದೇವಾ 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 ಕೂಡಲ ಸಂಗಮ ದೇವಾ. ಬಸವಣ್ಣನವರ ಈ ವಚನದೊಳಗ ಅಂಜಿದರೆ ಮಾಡದು ಅಳುಕಿದರೆ ಮಾಡದು ತಪ್ಪದಯ್ಯ ಲಲಾಟ ಲಿಖಿತ ಕಕ್ಕುಲತೆ ಬಿಟ್ಟರೆ ಆಗದ ನೋಡಯ್ಯ ಧೃತಿಗೆಟ್ಟು ಮನ ಧಾತುಗೆಟ್ಟರೆ ಬಪ್ಪುದು ತಪ್ಪದು ಕೂಡಲ ಸಂಗಮ ದೇವ. ನಮ್ಮ ಹಣೆಯಲ್ಲಿ ಬರೆದದ್ದನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಅಂಜಿದರೂ ಸಾಧ್ಯವಿಲ್ಲ, ಅಳುಕಿದರೂ ಸಾಧ್ಯವಿಲ್ಲ, ಕುಂದಿದರೂ ಸಾಧ್ಯವಿಲ್ಲ, ಕುಸಿದರೂ ಸಾಧ್ಯವಿಲ್ಲ. ಧೈರ್ಯಂ ಸರ್ವತ್ರಂ ಸಾಧನಂ ಎನ್ನುವಂತೆ ಬಂದುದನ್ನ ನಾವು ಅಂಜದೆ ಅಳುಕದೆ ಕುಂದದೆ ಕುಸಿಯದೆ ಎದುರಿಸುವಂಥ ಒಂದು ಧೈರ್ಯವನ್ನ ತಾಕತ್ತನ್ನ ಯೋಗ್ಯತೆಯನ್ನ ನಾವು ಗಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಸಂದೇಶವನ್ನ ಬಸವಣ್ಣನವರು ಈ ವಚನದಲ್ಲಿ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ದಾರೆ. ಹಣೆಯಲ್ಲಿ ಬರೆದದ್ದು ವಜ್ರ ಪಂಜರದಲ್ಲಿದ್ರೂ ಕೂಡ ಬಿಡಲಾರದ್ದು, ಕಾರುಣ್ಯ ತೋರಿಸಿದ್ರೂ ಕೂಡ ಧೈರ್ಯ ಕೆಟ್ಟರೂ ವಿಕಾರ ಹೊಂದಿದರೂ ಬರುವುದು ತಪ್ಪದು. ಇದರ ಅರ್ಥ ನಾವು ಮಾಡುವಂಥ ಕರ್ತವ್ಯದಲ್ಲಿ ನಾವು ಮುಂದುವರಿಬೇಕು ಹೊರತು ಕರ್ತವ್ಯ ವಿಮುಖರಾಗಬಾರದು ಅನ್ನುವಂಥ ಒಂದು ತತ್ವ ಇದರಲ್ಲಿ ಪ್ರತಿಪಾದನೆ ಆಗ್ತಾ ಇದೆ. ಭಕ್ತ ಲೋಕ ಅಪವಾದಕ್ಕೆ ಅಂಜಬಾರದು. ಉದಾಹರಣೆಗೆ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಭಾಗ್ಯ ತೀರಿದಲ್ಲದೆ ದಾರಿದ್ರ್ಯವಿಲ್ಲ, ಅಂಜಲೇಕೋ ಲೋಕ ವಿಗರ್ಭಣೆಗೆ ಅಳಲೇತಕೋ ಕೂಡಲ ಸಂಗಮ ದೇವ ನಿಮಗಾಳಾಗಿ. ಅಂದರೆ ಆಯುಷ್ಯ ಮುಗಿಯದೆ ಸಾವು ಬರೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ, ಸಂಪತ್ತು ತೀರದೆ ಬಡತನ ಬರೋದಕ್ಕೆ ಸಾಧ್ಯವಿಲ್ಲ. ಅಂದ ಮೇಲೆ ಲೋಕ ನಿಂದೆಗೆ ಅಂಜುವನೇ ಭಕ್ತನು ಶಿವನ ಆಳಾಗಿ ಇರಬೇಕೇ ಹೊರತು ಅಂಜಿ ಹಿಂಜರಿಯಬಾರದು. ನಾವು ಹೆಜ್ಜೆಯನ್ನು ಮುಂದಿಡಬೇಕೇ ಹೊರತು ಅಂಜಿ ಹಿಂದೇಟು ಹಾಕಬಾರ್ದು, ಹಿಮ್ಮೆಟ್ಟಬಾರ್ದು, ಹಿಂದೆ ಹೆಜ್ಜೆ ಇಡಬಾರ್ದು, ಧೈರ್ಯಗೆಡಬಾರ್ದು. ಧೈರ್ಯದಿಂದ ನಾವು ಮುನ್ನುಗ್ಗಬೇಕು ಅನ್ನುವಂಥ ಒಂದು ಕರೆಯನ್ನ ಇಲ್ಲಿ ಕೊಟ್ಟು ನಮ್ಮೆಲ್ಲರನ್ನ ಅಂಜುಬುರುಕರನ್ನ ಧೈರ್ಯಶಾಲಿಗಳನ್ನಾಗಿ ಜಾಗೃತರನ್ನಾಗಿಸುವಂಥ ಒಂದು ತತ್ವ ನಿಜವಾಗಿಯೂ ಇದು ಸ್ಫೂರ್ತಿದಾಯಕವಾಗಿರುವಂಥದ್ದು. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದಕಾರ ಅಂಜುವರು ಇದಕಾರ ಅಳುಕುವರು ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವರೇ ಹರಿಬ್ರಹ್ಮಾದಿಗಳಿಗೆ ಅಳವಲ್ಲ. ಹರಿಬ್ರಹ್ಮಾದಿಗಳಿಗೂ ಕೂಡ ಹಣೆ ಬರವನ್ನ ತಪ್ಪಿಸೋದು ಸಾಧ್ಯವಿಲ್ಲ ಅನ್ನುವಂಥ ಸಂದೇಶ ನಿಜವಾಗಿಯೂ ಕೂಡ ಇದು ಪ್ರೇರಣೆಯನ್ನುಂಟು ಮಾಡುವಂತಹದ್ದು. ಎಂಥ ಹೇಡಿಗಳಲ್ಲಿಯೂ ಕೂಡ ಧೈರ್ಯವನ್ನ ತುಂಬುವಂಥ ಒಂದು ಸಂದೇಶ ನಿಜವಾಗಿಯೂ ಇದು ಸರ್ವಕಾಲಿಕವಾಗಿರುವಂತಹದ್ದಾಗಿದೆ. ಆಗಿನ ಪರಂಪರಾ ರೂಢಿ ಪ್ರಿಯ ಉಚ್ಚ ವರ್ಗದ ಮತ್ತು ಅಧಿಕಾರದಲ್ಲಿದ್ದಂತಹ ಸಮಾಜದಲ್ಲಿ ಅವರಿಗೆ ಯಾವ ಸ್ಥಾನ ಮಾನ ಗೌರವಗಳು ಇರಲಿಲ್ಲ. ಅವರ ಇಂಥ ಸಮಾಜ ಸುಧಾರಣೆಯ ಚಟುವಟಿಕೆಗಳಿಗಾಗಿ ಈ ರೂಢಿ ಪ್ರಿಯ ಸಮಾಜದವರು ಅವರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದಂತೆ ತೋರ್ತಾ ಇದೆ. ಆವಾಗ
ಬಸವಣ್ಣನವರು ಅಂಜದೆ ಅಳುಕದೆ ಹೇಳ್ತಾ ಇದ್ದಾರೆ, ಆರು ಮುನಿದು ನಮ್ಮನೇನು ಮಾಡುವರು, ಊರು ಮುನಿದು ನಮ್ಮನೆಂದು ಮಾಡುವರು. ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊಣಕಂಗೆ ತಡಿಗೆ ನಿಕ್ಕಬೇಡ. ಆನೆಯ ಮೇಲೆ ಹೋಹನ ಶ್ವಾನ ಕಚ್ಚಬಲ್ಲುದೇ, ನಮಗೆ ನಮ್ಮ ಕೂಡಲ ಸಂಗಯ್ಯನ ಉಳ್ಳನ್ನಕ್ಕ. ಧೈರ್ಯ ಬಲವುಳ್ಳವರು ಯಾರಿಗೂ ಅಂಜಬೇಕಾಗಿಲ್ಲ, ದೈವವೇ ಮುನಿದ ಮೇಲೆ ಜೀವಿಸುವ ಬಗೆಯಂತೂ ಎನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ಎದುರಿಗೆ ಬಂದು ನಿಂತಾಗ ದುರ್ಯೋಧನ ಅಂಜಿ ಅಳುಕಿ ಕುಂದಿ ಕುಸಿದು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ರೂ ಕೂಡ ದೈವ ಬಲಹೀನನಾಗಿದ್ದರಿಂದಾಗಿ ನೀರೊಳಗಿದ್ದಂ ಬೆಮರ್ತನ್ ಉರಗ ಪತಾಕಂ ಎನ್ನುವಂತೆ ವಿಧಿ ಬೆಂಬತ್ತಿ ಅವನ ಹುಟ್ಟು ಅಡಗಿಸಿತಲ್ಲವೇ. ಭಗವಂತನಿಗೆ ನಾವು ಶರಣಾಗತರಾಗಿರಬೇಕೇ ವಿನಃ ದುರ್ಯೋಧನನಂತೆ ಕೃಷ್ಣ ಪರಮಾತ್ಮನನ್ನ ಎದುರು ಹಾಕಿಕೊಂಡು ವಿಧಿವಶರಾಗಬಾರದು ಅನ್ನುವಂಥ ಒಂದು ತತ್ವವನ್ನು ನಾವಿಲ್ಲಿ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗ್ತಾ ಇದೆ. ಇಷ್ಟವ ಬಿಡಬೇಡ, ಅನಿಷ್ಟವ ಅರಸಬೇಡ, ಅನಿಷ್ಟ ನಿವಾರಣೆಗಾಗಿ ಹೋರು ಹೋರು ಮನವೇ. ಹೋರಾಟದಲ್ಲಿ ಹರುಷವ ಕಾಣುವ ನೋಟ ನಿನಗಿರಲಿ, ಕಷ್ಟ ನಷ್ಟಗಳ ಕಡೆದಾಂಟು ಛಲಿಯಾಗು ಮುನ್ನುಗ್ಗು ಕುಗ್ಗದಿರು. ಎಡರು ತೊಡರು ಒಟ್ಟಾರೆ ಏರಿ ಬರಲು ಅಂಜುವರೆ, ಅಂಜಿ ಹಿಂಜರಿಯದಿರು ನಂಜಿಗೊಳಗಾಗದಿರು. ಅಂಜಿ ಹಿಂಜರಿದರೆ ನಂಜುಗೊರಳನು ನೆಚ್ಚುವನೇ ರೇವಣಸಿದ್ದೇಶ್ವರ. ಏನೇ ಬರಲಿ ಧೈರ್ಯವೊಂದಿರಲಿ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಕುಗ್ಗದೆ ಹಿಗ್ಗದೆ ನುಗ್ಗಿ ನಡೆ ಮುಂದೆ ಅನ್ನುವಂಥ ಈ ಹಾಡು ಕೂಡ ನಮ್ಮಲ್ಲಿ ಧೈರ್ಯವನ್ನ ತುಂಬಿ ನಮ್ಮನ್ನ ಜಾಗೃತರನ್ನಾಗಿಸ್ತಾ ಇದೆ. ಸಮಾಜ ನಿಯಮಗಳು ಈಗಿನ ಕಾಲಕ್ಕಿಂತ 100 ಪಟ್ಟು ಬಿಗಿಯಾಗಿದ್ದಾಗ, ಸಮಾಜ ನಿಯಮಗಳು ಮತ ಕಟ್ಟಳೆಗಳ ಬಲಿಯಲ್ಲಿ ಬಂಧಿತವಾಗಿದ್ದಾಗ, ಜಾತಿ ಭ್ರಷ್ಟರು ವಚನ ಭ್ರಷ್ಟರು ಆಗುವುದಕ್ಕೆ ಜನಗಳು 1000 ಪಾಲು ಹೆಚ್ಚು ಹೆದರಿ ಸಾಯ್ತಾ ಇರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಮುಂದೆ ಬಂದು ಪತಿತೋದ್ಧಾರರನ್ನ ಮಾಡಿ ಸಮಾನವಾದಂತಹ ಹಕ್ಕು ಬಾಧ್ಯತೆಗಳನ್ನ ಕಲ್ಪಿಸಿದ್ದು ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿರುವಂತಹದ್ದು. ಅಂಜದಿರು ಅಂಜದಿರು ಹಿಂದೊಮ್ಮೆ ಭವದ ಬಟ್ಟೆ ಹೋದೆನೆಂದು, ಅಂಜನೆ ಜಲಗರ ಬೆಳೆಯುತ್ತೆಂದು, ಅಂಜಿ ಹೇಮರಸವ ಕುಡಿದರೆ ಉದರದೊಳಗಿರ್ದ ಕವಿ ಶೃಂಗಾರವಾಗನೆ, ಕೆಡುವುದೇ ಶಿವಪಿಂಡ ಮರೆಯುವುದೇ ಶಿವಜ್ಞಾನ. ಹೀಗೆ 700 ವರ್ಷಗಳ ಮಂಡೋದರಿಯ ಉದರದಲ್ಲಿರ್ದು ಜನಿಸನೆ ಇಂದ್ರಜಿತು, ನೀ ಹೊಟ್ಟೆಗೆ ವಿಭೂತಿಯ ಪಟ್ಟವ ಕಟ್ಟಿದಂದು ಆಯಿತೆನಗೆ ಅನುಗ್ರಹ. ಅಂಜದಿರು ಅಂಜದಿರು ಕೂಡಲ ಚೆನ್ನ ಸಂಗಯ್ಯ, ನಿಮ್ಮ ತೊತ್ತಿನ ತೊತ್ತು ನಾನು. ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೇ ಕರೆದಡೆ ಓ ಎನ್ನ ಶಿವನು. ಈ ವಚನದಲ್ಲಿ ನಾವು ಭಗವಂತನನ್ನ ನಂಬಿ ನೆಚ್ಚಿ ಕರೆದರೆ, ಅವನಿಗೆ ಸತತವಾಗಿ ಶರಣಾಗತರಾಗಿದ್ದರೆ, ವಿಧೇಯರಾಗಿದ್ದರೆ, ಉಪಕಾರ ಮನೋಭಾವನೆಯವರು ಇದ್ದರೆ ಭಗವಂತ ನಮ್ಮನ್ನ ಬೆಂಗಾವಲಾಗಿ ಧೈರ್ಯವಂತರನ್ನಾಗಿ ಮಾಡ್ತಾ ಇದ್ದಾನೆ. ಕಿಂಕರನ್ನ ಶಂಕರನನ್ನಾಗಿ ಮಾಡುವ, ನರನನ್ನ ಹರನನ್ನಾಗಿ ಪರಿವರ್ತಿಸುವ, ಮಾನವನನ್ನ ಮಹಾದೇವನ ಮಟ್ಟಕ್ಕೆ ಏರಿಸುವಂತ ಹಂಬಲವನ್ನ ಇಲ್ಲಿ ನಾವು ಅವ್ಯಕ್ತವಾಗಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಬಸವಣ್ಣನವ್ರು ಹೇಳ್ತಾ ಇದ್ದಾರೆ, ನಿನ್ನ ನಾನೇನುವನು ಬೇಡೆ ಕೂಡಲ ಸಂಗಮ ದೇವ. ಆ ಸಂಗಮ ದೇವನ ಕೃಪೆಗೆ ಪಾತ್ರರಾದರೆ ಸಾಕು, ಕಾಮಧೇನು ಕಲ್ಪವೃಕ್ಷವೇ ಹತ್ತಿರ ಇದ್ದಂತೆ. ಆಗ ಯಾವುದಕ್ಕೂ ನಾವು ಅಂಜಬೇಕಾಗಿಲ್ಲ, ಅಳುಕುವ ಕಾರಣ ಇಲ್ಲ, ಕುಂದದೆ ಕುಸಿಯದೆ ಏನೋ ಎಂತೋ ಎಂದು ಚಿಂತಿಸುವ ಸಾಧ್ಯತೆಯಂತೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆತಂಕಕ್ಕೀಡಾಗದೆ ಸದಾ ಪರಮಾತ್ಮನ ಧ್ಯಾನದಲ್ಲಿ ನಿರತರಾಗಿ ಭಯಭೀತಿಯಿಂದ ಮುಕ್ತರಾಗಿ ಮೋಕ್ಷ ಪಡೆಯುವುದೇ ಒಳಿತು ಅನ್ನುವಂತಹ ಒಂದು ದಿವ್ಯ ಸಂದೇಶವನ್ನ ನಾವಿಲ್ಲಿ ಈ ವಚನದಲ್ಲಿ ಕಾಣ್ತಾ ಇದ್ದೇವೆ. ನಿನ್ನ ಕರ್ತವ್ಯದಲ್ಲಿ ನೀನು ಧೈರ್ಯವುಳ್ಳವನಾಗಿರೋ ಅನ್ನುವಂತಹ ತತ್ವ ಪ್ರತಿಪಾದನೆ ನಿಜವಾಗಿಯೂ ಎಲ್ಲರಿಗೂ ಇದು ಪ್ರಚೋದನೆಯನ್ನ ಕೊಡುವಂತಹದ್ದು ಆಗಿದೆ. ಹೆದರೋರಿದ್ರ ಹೆದರಿಸೋರು ಇರ್ತಾ ಇದ್ದಾರೆ, ಆದರೆ ನಾವು ಹೆದರದೇ ಇದ್ರ ಯಾರು ಹೆದರಿಸೋರು ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಮಾತು ಕೂಡ ತುಂಬಾ ಪ್ರೇರಣೆಯನ್ನುಂಟು ಮಾಡ್ತಾ ಇದೆ. ನೀನಿರಿಸಿದ ಮನದಲ್ಲಿ ನಾನಂಜನೇಯ, ಮನವು ಮಹಾಘನಕ್ಕೆ ಶರಣು ಒಕ್ಕದು. ನೀನಿರಿಸಿದ ಧನದಲ್ಲಿ ನಾನಂಜನೇಯ, ಧನವು ಸತಿ ಸುತ ಮಾತಾಪಿತರಿಗೆ ಹೋಗದಾಗಿ. ನೀನಿರಿಸಿದ ತನುವಿನಲ್ಲಿ ನಾನಂಜನೇಯ, ತನುವು ಸರ್ವಾರ್ಪಿತದಲ್ಲಿ ನಿಯತ ಪ್ರಸಾದ ಭೋಗೋಪಭೋಗಿಯಾಗಿ. ಇದು ಕಾರಣ ವೀರ ಧೀರ ಸರ್ವ ಸಮಗ್ರಾಹಕನಾಗಿ ನಿಮಗಾನಂಜನೇಯ ಕೂಡಲ ಸಂಗಮ ದೇವ ಅನ್ನುವಂತಹ ಮಾತಿನಲ್ಲಿ ಆರಂಭದಲ್ಲಿ ಬಸವಣ್ಣನವರು ಧೈರ್ಯಹೀನರಾದರೂ ಕೂಡ ನಂತರ ಅವ್ರು ಯಾವ ರೀತಿಯಾಗಿ ಅಂಜಲಾರೆ ಅನ್ನುವಂಥ ಒಂದು ಧೈರ್ಯದ
ಕಣಿಗಳಾದರೂ ಧೈರ್ಯದ ನಿಧಿಗಳಾದರೂ ನಾವು ಕೂಡ ಬಸವಣ್ಣನವರಂತೆ ಧೈರ್ಯದ ಆಗರವಾಗಬೇಕು, ಧೈರ್ಯದ ನಿಧಿಗಳಾಗಬೇಕು. ಅಂದಾಗ ನಾವು ಬದುಕಿನಲ್ಲಿ ಏನನ್ನಾದರೂ ಕೂಡ ಸಾಧಿಸೋದಕ್ಕೆ ಸಾಧ್ಯವಿದೆ. ಅಂಜಿದರ ಏನೂ ಕೂಡ ಸಾಧನೆ ಸಾಧ್ಯವಿಲ್ಲ, ಶೂನ್ಯ ಬದುಕು ಆಗ್ತಾ ಇದೆ ಅನ್ನುವುದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವು ಒಂದು ಉದಾಹರಣೆಯನ್ನ ಇಲ್ಲಿ ಹೇಳೋದಾದ್ರೆ, ಪ್ರತಿಯೊಬ್ಬ ಮನುಷ್ಯರ ಬುದ್ಧಿಯ ಮೇಲೆ ಮಾಯಾಶಕ್ತಿ ವ್ಯಾಪಿಸಿಕೊಂಡಿರ್ತಾ ಇದೆ. ಜೀವರಲ್ಲಿ ಭೇದ ಭಾವನೆ ಉತ್ಪನ್ನ ಆಗೋದು ಸಹಜ. ಆತ್ಮಜ್ಞಾನದಿಂದ ಅದು ಅಳಿದು ಹೋದಾಗ ಜೀವರ ಭೇದವೂ ಅಳಿದು ಹೋಗಿ ಅವರಿರುವರಲ್ಲಿ ಅದ್ವೈತ ಸಿದ್ಧಿ ಪ್ರಾಪ್ತ ಆಗ್ತಾ ಇದೆ. ಶಿವನ ಈ ಮಾಯಾಶಕ್ತಿಯ ಜಾಲದಿಂದ ಪಾರಾಗಬೇಕಾದ್ರೆ ಶಿವನಿಗೇನೆ ಶರಣಾಗತರಾಗುವುದು ಇದು ಶತಸಿದ್ಧವಾಗಬೇಕು. ಶಿವನಿಂದ ದೂರ ಹೋದವರೆಲ್ಲ ಅವನ ಮಾಯಾಜಾಲದಲ್ಲಿ ಮತ್ತಷ್ಟು ಇನ್ನಷ್ಟು ಸಿಲುಕಿ ಬೀಳೋದು ಖಂಡಿತ. ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಸಹ ಮಾಮೇವ ಏ ಪ್ರಪದ್ಯತೆ ಮಾಯಾಮೇತ ತರಂತೀತೆ ಎಂಬುದಾಗಿ ಹೇಳಿ, ಮಾಯಾಪಾಶದಿಂದ ಹೊರಬರುವುದಕ್ಕೆ ಭಗವಂತನ ಕರುಣೆಯೇ ಅಮೋಘ ಸಾಧನ ಅನ್ನೋದು ಕೂಡ ಇಲ್ಲಿ ಅನುಕರಣೀಯವಾಗಿರ್ತಾ ಇದೆ. ಇಂಥ ಒಂದು ಅನುಕರಣೀಯ ಬದುಕನ್ನ ಬದುಕಿ ಅಂಜದೆ ಅಳುಕದೆ ಕುಂದದೆ ಕುಸಿಯದೆ ಧೈರ್ಯಶಾಲಿಗಳಾಗಿ ಬದುಕೋಣ. ನಮ್ಮ ಬದುಕನ್ನ ಸಾಧನಾಮಯವನ್ನಾಗಿ ಮಾಡಿಕೊಳ್ಳೋಣ. ಸಾರ್ಥಕ ಬದುಕನ್ನ ಬದುಕೋಣ. ಬಸವಣ್ಣನವರಂತೆ ಮಾದರಿ ಬದುಕನ್ನ ಬದುಕೋಣ. ಎಲ್ಲರಿಗೂ ಶರಣು ಶರಣ.